ನಮಸ್ತೆ ಚಿಂತಾಮಣಿ ಆತ್ಮೀಯ ಸ್ನೇಹಿತರೆ, ನಾವು ಇವತ್ತು ಬಂದಿರುವುದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರೀಡಾಂಗಣ ಝಾನ್ಸಿ ಮೈದಾನಕ್ಕೆ. ಈಗ ಝಾನ್ಸಿ ಮೈದಾನ ಹೇಗಿದೆ, ಇದರ ಇತಿಹಾಸ ಏನು, ಮುಂದೆ ಈ ಸಿಂಥೆಟಿಕ್ ಗ್ರೌಂಡ್ ಯಾರ್ಯಾರಿಗೆ ಅನುಕೂಲ ಆಗತ್ತೆ, ನುರಿತ ಹೋಟಗಾರರಿಂದ ಕೇಳಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಆತ್ಮೀಯ ಸ್ನೇಹಿತರೆ, ಧ್ವನಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದು ಚಿಂತಾಮಣಿಯ ಹೆಸರಾಂತ ಝಾನ್ಸಿ ಕ್ರೀಡಾಂಗಣದಲ್ಲಿ ಇದ್ದೇವೆ. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದೆ, ಝಾನ್ಸಿ ಕ್ರೀಡಾಂಗಣವನ್ನು ರಾಜ್ಯದ ಒಂದು ಶ್ರೇಷ್ಠ ಕ್ರೀಡಾಂಗಣವಾಗಿ ರೂಪುಗೊಳಿಸಬೇಕು ಅಂತೇಳಿ 1 ತಿಂಗಳಿಂದ ಕಾಮಗಾರಿ ನಡೀತಾ ಇದೆ. ಈಗ ನಮ್ಮ ಧ್ವನಿ ಚಾನಲ್ ಜೊತೆಯಲ್ಲಿ ನಮ್ಮ ಚಿಂತಾಮಣಿಯ ಮಂಜುನಾಥ್ ಸರ್ ಅವರಿದ್ದಾರೆ. ಇವರು ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸಿ ನಮ್ಮ ರಾಷ್ಟ್ರದಲ್ಲಿ ಅನೇಕ ಓಟಗಳಲ್ಲಿ ಭಾಗವಹಿಸಿದ್ದಾರೆ, ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಒಟ್ಟಾರೆಯಾಗಿ ಸುಮಾರು 30 ವರ್ಷಗಳಿಂದ ಈ ಕ್ರೀಡಾಂಗಣವನ್ನು ನೋಡ್ತಾ ಇರತಕ್ಕಂತಹ ವ್ಯಕ್ತಿ. ಅತಿ ಹೆಚ್ಚು ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿ ನಿಂತಿರ್ತಕ್ಕಂಥವರು. ಇನ್ನೂ ವಿಶೇಷ ಅಂದರೆ ಇವರು ಒಬ್ಬ ದೈಹಿಕ ಶಿಕ್ಷಕರು. ಇವರನ್ನು ಕೇಳಿ ಈ ಒಂದು ಮೈದಾನದ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಧ್ವನಿ ಚಾನಲ್ ಮೂಲಕ ನಮ್ಮ ಒಂದು ಕ್ರೀಡಾಂಗಣ ಹಾಗೂ ಇದರ ಒಂದು ಮಾಹಿತಿನ ತಗೊಳ್ಳಿಕ್ಕೆ ನಮ್ಮ ಮಿತ್ರರು ಸಹ ಒಂದು ತಮ್ಮ ಪ್ರಯತ್ನದಲ್ಲಿ ಅವರು ಸಹ ಇದ್ದಾರೆ. ಇವತ್ತು ನಾವು ಏನು ನೋಡ್ತಾ ಇದ್ದೀವಿ, ಈ ಒಂದು ಸುಂದರವಾದ ಸ್ಟೇಡಿಯಂ ಸುಮಾರು 90ರ ದಶಕದಲ್ಲಿ ಇದು ಒಂದು ರೀತಿಯ ಒಂದು ಕೆರೆ ಥರ ಇರ್ತಾಯಿತ್ತು. ಯಾಕಂದರೆ ಅದೇ ಕೆರೆ ಯಾವುದೇ ರೀತಿಯ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ಇರಲಿಲ್ಲ. ಅದರಲ್ಲೇ ಅನೇಕ ಕ್ರೀಡಾಪಟುಗಳು ಸಹ ಇಲ್ಲಿ ಹೊರಗಡೆ ಬಂದಿದ್ದಾರೆ. ಎಲ್ಲ ಕ್ರೀಡೆಯಲ್ಲಾಗಲಿ, ಅಥ್ಲೆಟಿಕ್ಸ್ ಆಗಲಿ ಅಥವಾ ವಾಲಿಬಾಲ್ ಆಗಲಿ, ಸುಮಾರು ಕ್ರೀಡೆಗಳಲ್ಲಿ ಈ ಒಂದು ತಾಲೂಕನ್ನ ಪ್ರತಿನಿಧಿಸಿ ರಾಜ್ಯದಲ್ಲಿ ಸಹ ವಿಶೇಷವಾಗಿ ಗಮನ ಸೆಳೆತಕ್ಕಂತಹ ಒಂದು ಕ್ರೀಡಾಂಗಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಹಂತ ಹಂತವಾಗಿ ತನ್ನದೇ ಆದಂತಹ ಒಂದು ಮೈಲುಗಲ್ಲುಗಳನ್ನು ದಾಟಿ ವಿಶೇಷ ರೀತಿಯಲ್ಲಿ ರೂಪಿಸಿಕೊಂಡಿದೆ. ಯಾಕಂದರೆ ನಾವು ಈ ಕ್ರೀಡಾಂಗಣ ಏನೂ ಇಲ್ಲದಂತಹ ಒಂದು ಕ್ರೀಡಾಂಗಣ 0 ಸ್ಟಾರ್ಟ್ ಆಗಿ ಇವತ್ತು ರಾಜ್ಯದಲ್ಲೇ ಒಂದು ಮಾದರಿ ಕ್ರೀಡಾಂಗಣ ಅಂತ ಹೇಳಲಿಕ್ಕೆ ಹೆಮ್ಮೆ ಇದೆ. ಇಲ್ಲಿ ಸುಮಾರು ಜನ ನಾವು ಅನೇಕ ಹಿರಿಯ ಅಥ್ಲೇಟ್ಸು ಇಲ್ಲಿಂದ ನಾವು ಕೋಲಾರ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅವಾಗ 2 ಡಿಸ್ಟಿಕ್ಕಲ್ಲಿ ಒಂದೇ ಕ್ರೀಡಾಂಗಣ ಇದ್ದಿದ್ದು. ಇಲ್ಲಿಂದ ನಾವು ಸ್ವಂತ ಬಸ್ ಚಾರ್ಜ್ ತುಂಬ ಕಷ್ಟ. ಯಾಕಂದರೆ ಇಲ್ಲಿಂದ ಬಸ್ ಚಾರ್ಜ್ ಇಟ್ಕೊಂಡು ಹೋಗಬೇಕು, ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಮತ್ತು ವಾಪಸ್ ಬಸ್ ತೊಗೊಂಡು ಇಲ್ಲಿ ಬರಬೇಕಾಗಿತ್ತು. ವಾರದಲ್ಲಿ 1-2 ಸಾರಿ ಹೋಗ್ತದೆ. ಯಾಕಂದರೆ ನಾವು ಹೊರಗಡೆ ನಾವು ಏನಾದರೂ ಭಾಗವಹಿಸಿದಾಗ ಕ್ರೀಡಾಂಗಣ ನೋಡಿದ್ರೆ ನಮಗೆ ಒಂಥರ ಅವಾಗ ಭಯ ಆಗ್ತಾಯಿತ್ತು. ಯಾಕಂದ್ರೆ ನೋಡಲಿಕ್ಕೆ ಒಂಥರ ದೊಡ್ಡದಾಗಿರ್ತಾಯಿತ್ತು, ನಮ್ಮದೆಲ್ಲೋ ಚಿಕ್ಕದಾಗಿರ್ತಾಯಿತ್ತು. ಸೊ ಹಾಗಾಗಿ ತುಂಬ ಕಷ್ಟ ಆಗ್ತಾಯಿತ್ತು. ಹಂತವಾಗಿ ಏನಾಯ್ತು ಅಂದರೆ, ಮೊದಲು ಇಲ್ಲಿ ಮಡ್ ಟ್ರ್ಯಾಕ್ ಮಾಡೋದು, ಅದನ್ನೇ ಉನ್ನತ ಮಟ್ಟಕ್ಕೆ ಅದನ್ನು ತೊಗೊಂಡೋದ್ರು. ಒಳ್ಳೆ ರೀತಿಯ ಒಂದು ಮಣ್ಣನ್ನು ಹಾಕಿ ಅದನ್ನು ಒಂದು ಲೆವೆಲ್ಲಿಗೆ ತೊಗೊಂಡ್ಬಂದರು. ಈಗ ವಿಶೇಷವಾಗಿ ಒಂದು ಸಿಂಥೆಟಿಕ್ ಟ್ರ್ಯಾಕ್ನ ಮಾಡಿದ್ದಾರೆ. ಈ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಆಗಿರೋದು ತುಂಬಾ ಸಂತೋಷ ವಿಷಯ. ಸುಮಾರು ಕಡೆ ಈ ಒಂದು ಮಕ್ಕಳು ಈ ಗ್ರೌಂಡೇ ನೋಡಿರೋದಿಲ್ಲ. ಈಗೇನಾಗ ನನ್ನ ಒಂದು ವಿಶೇಷ ಒಂದು ಮನವಿ ಏನಂದರೆ, ಯುವ ಜನತೆ ಇದನ್ನು ಆದಷ್ಟು ಈ ಟ್ರ್ಯಾಕ್ನ ಬಳಸ್ಕೋಬೇಕು. ಟ್ರ್ಯಾಕ್ನ ಬಳಸ್ಕೊಂಡ್ರೆ ಏನಾಗುತ್ತಂದರೆ, ಮಕ್ಕಳು ಎಲ್ಲಿ ಬೇರೆ ಕಡೆ ಹೋಗಲಿಕ್ಕೆ ಒಂದು ಅವಕಾಶ ಇರೋದಿಲ್ಲ. ಈಗ ಬರ್ತಾರೆ, ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಆರೋಗ್ಯ ಯಾವತ್ತೇ ಆಗಲಿ, ನಾವು ಇವರು ಯಾವಾಗ ಪ್ರಾಕ್ಟೀಸಿಗೆ ಬರ್ತಾರೆ ಆ ಮಕ್ಕಳು ದೈಹಿಕವಾಗಿ ಸದೃಢ ಆಗಿರ್ತಾರೆ. ಯಾವುದೇ ಒಂದು ಕೆಟ್ಟ ಅಭ್ಯಾಸಕ್ಕೆ ಹೋಗೋದಿಲ್ಲ, ಸಮಯ ವೃಥಾ ವೇಸ್ಟ್ ಮಾಡೋದಿಲ್ಲ. ನಾವು ಈಗ ನೋಡ್ತಾ ಇದ್ದೀವಿ ಸುಮಾರು ಜನ ಮಕ್ಕಳು, ಯಾಕಂದರೆ ಸುಮ್ಮನೆ ಬೇರೆ ಬೇರೆ ಒಂದು ಆ್ಯಕ್ಟಿವಿಟೀಸಲ್ಲಿ ಅವನು ಪಾಲ್ಗೊಂಡು ಅವರ ಒಂದು ಕೆರಿಯರ್ನೇ ಹಾಳು ಮಾಡ್ಕೊತಾ ಇದ್ದಾರೆ. ಈಗ ಬಂದರೆ ಈ ಒಂದು ಟ್ರ್ಯಾಕ್ನ ಬಳಸ್ಕೊಂಡು ನಾವು ಅವ್ರು ಏನು ಅಥ್ಲೆಟಿಕ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ, ಅವರು ಏನಾದ್ರು ನಮ್ಮ ತಾಲೂಕಿಗೆ, ಅವ್ರ ತಂದೆ ತಾಯಿಗಳಿಗೆ, ಅವ್ರನ್ನ ಓದಂಥ ಸ್ಕೂಲ್ಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ವಿಶೇಷವಾಗಿ ಗೌರವ ತರ್ಬೋದು. ಯಾಕಂದರೆ ಅವರು ನಮ್ಮ ಈ ಕ್ರೀಡಾಂಗಣ ಮಾಡ್ತಾರೋ ಉದ್ದೇಶ ಅಥವಾ ಏನಿದೆ ಆ ಸೌಲಭ್ಯನ ಯುವಜನತೆ ಬಳಸ್ಕೋಬೇಕು. ಯಾವಾಗ ಯುವಜನತೆ ಬಳಸ್ಕೊಳುತ್ತೆ ಅವತ್ತು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಒಂದು ಊರಿಗೆ ಒಂದು ಹೆಸರು ಬರುತ್ತೆ. ಸೊ ಹಾಗಾಗಿ ನನ್ನೊಂದು ಸವಿನಯ ಮನವಿ, ಯಾಕಂದರೆ ನಾನೊಬ್ಬ ದೈಹಿಕ ಶಿಕ್ಷಕನಾಗಿ ನಾನು ಹೇಳೋದೇನೆಂದರೆ, ನಮ್ಮ ಮಕ್ಕಳನ್ನ ಇಲ್ಲಿ ತೊಗೊಂಬರ್ಬೇಕು. ನಾವು ಇಲ್ಲಿ ತೊಗೊಂಬಂದು ನಾವು ಈ ಕ್ರೀಡಾಂಗಣ ತೋರಿಸಿದ್ರೆ ನಮ್ಮ ಮಕ್ಕಳು ಬೇರೆ ಕಡೆ ಹೋದಾಗಲೂ ಅದು ಅವ್ರಿಗೆ ಅದು ಕಾಮನ್ ಆಗಿಬಿಡುತ್ತೆ.
ನಾವು ಈ ನಮ್ಮ ಕಡೆ ಸುಮಾರು ಜನ ಹಳ್ಳಿ ಮಕ್ಕಳು ಬರ್ತಾರೆ, ಇಲ್ಲಿ ಒಳ್ಳೆ ಒಳ್ಳೆ ಅಥ್ಲೀಟ್ಗಳಿದ್ದಾರೆ. ಅವ್ರು ಇಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಈಗ ಯಾವಾಗ ರಾಜ್ಯ ಮಟ್ಟಕ್ಕೆ ಹೋಗ್ತಾರೋ ಅಲ್ಲೆಲ್ಲ ಏನಾಗುತ್ತೆ, ಎಲ್ಲ ಸಿಂಥೆಟಿಕ್ ಟ್ರ್ಯಾಕು, ಅದೇ ಒಂದು ಸ್ಪೈಕ್ಸು, ಅಲ್ಲಿ ಬೇರೆ ರೀತಿಯ ವಾತಾವರಣ ಇರುತ್ತೆ. ಆಗೇನಾಗುತ್ತೆ ಅಂದರೆ ಆ ಮಕ್ಕಳಲ್ಲಿ ಒಂದು ಭಯದ ವಾತಾವರಣ ಇರುತ್ತೆ. ಅಯ್ಯೋ ಇದು ಹೇಗಿದೆಯಪ್ಪ ಏನಪ್ಪ ಅಂತ ಅಲ್ಲೇ ಮನಸ್ಸು ಕುಗ್ಗೋಗುತ್ತೆ. ಈಗ ಪ್ರತಿದಿನ ಈ ಟ್ರ್ಯಾಕ್ನ ನೋಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಅದು ಒಂದು ಕಾಮನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾವಾಗ ಕಾಮನ್ ಆಗಿಬಿಡುತ್ತೋ ಆ ಮಕ್ಕಳಲ್ಲಿ ಕೂಡ ಒಂದು ಮಾಡಬೇಕಂತ ಒಂದು ಆಸೆ ಮತ್ತು ಪ್ರಶಸ್ತಿನ ಪಡಿಬೇಕು ಅನ್ನೋ ಒಂದು ಛಲ ಮೂಡಿಬರುತ್ತೆ. ಆ ನಿಟ್ಟಿನಲ್ಲಿ ಇದನ್ನು ಪ್ರತಿಯೊಂದು ಮಗುನೂ ಸಹ ಇದನ್ನು ಬಳಸ್ಕೋಬೇಕು. ಇಷ್ಟು ಹೇಳ್ತಾ ನನ್ನ ಒಂದು ಮಾತನ್ನು ವಿರಾಮ ಕೊಡ್ತೀನಿ. ಅದೇ ರೀತಿ ನಮ್ಮ ಮಿತ್ರರು ಧ್ವನಿ ಚಾನಲ್ನ ಪ್ರಾರಂಭಿಸಿದ್ದಾರೆ. ಅನೇಕ ವಿಷಯಗಳನ್ನ ಈಗಾಗಲೇ ಅವರು ಹೊರಗಡೆ ತೊಗೊಂಬಂದು ಅನೇಕ ಕ್ರೀಡಾಪಟುಗಳನ್ನ ಹೊರಗಡೆ ತೊಗೊಂಬಂದು ಪರಿಚಯ ಮಾಡ್ತಾಯಿದ್ದಾರೆ. ಎಲ್ಲರೂ ಸಹ ಈ ಧ್ವನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಉತ್ತೇಜನ ಕೊಡಿ, ಮತ್ತಷ್ಟು ವಿಡಿಯೋ ಮಾಡಲು ಅವ್ರಿಗೆ ಅವಕಾಶ ಮಾಡಿಕೊಡಿ. ಧ್ವನಿ ತಂಡದಿಂದ ತಮಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆತ್ಮೀಯ ಸ್ನೇಹಿತರೆ, ನಮ್ಮ ಚಿಂತಾಮಣಿಯ ಹೆಸರಾಂತ ಅಂತಾರಾಷ್ಟ್ರೀಯ ಮಟ್ಟದ ಓಟಗಾರರಾಗಿರ್ತಕ್ಕಂತಹ ಮಂಜುನಾಥ್ ಸರ್ ಅವರು, ಎಲ್ಲರೂ ಪ್ರೀತಿಯಿಂದ ಅವರನ್ನು ಚಾಕು ಮಂಜು ಅಂತ ಕರೀತಾರೆ. ನಮ್ಮ ಧ್ವನಿ ಚಾನಲ್ನೊಂದಿಗೆ ಅವರನ್ನು ಕೇಳಿ ತಿಳಿಯೋಣ ಈ ಒಂದು ಮೈದಾನದ ಇತಿಹಾಸ, ಹಾಗೆ ಅವರು ಮೈದಾನದಲ್ಲಿ ಪಡೆದಂತಹ ಸುದೀರ್ಘ ಅಭ್ಯಾಸಗಳು ಹಾಗೂ ಅನೇಕ ಸಾಧಕರ ಬಗ್ಗೆ ಅವರ ಮಾತಲ್ಲಿ ಕೇಳಿ ತಿಳಿಯೋಣ. ಬನ್ನಿ ಸ್ನೇಹಿತರು. ನಮಸ್ಕಾರ. ಸುಮಾರು ನನಗೆ ಗೊತ್ತಾದಂಗೆ 94ರಿಂದ ನಾವು ಈ ಸ್ಟೇಡಿಯಂ ನೋಡ್ತಾ ಇದ್ದೀವಿ. ಆಗ ಸ್ಟೇಡಿಯಮ್ಮು ಅಂಥದ್ದೇನು ಇರಲಿಲ್ಲ, ಪೆವಿಲಿಯನ್ ಇರಲಿಲ್ಲ, ಬರೀ ಕ್ರಿಕೆಟ್ ಆಡೋಕ್ಕಂತ ಮಾಮೂಲಿ ಇದಿತ್ತು. ಆದರೆ ನಾವು 400 ಪ್ರಾಕ್ಟೀಸ್ ಮಾಡಬೇಕಂದ್ರೆ ಜಾಗಿಂಗ್ ಮಾಡಿ 400 ವರ್ಕೌಟ್ಸ್ ಮಾಡೋಕ್ಕೆ 400 ಓಡಿ ಒಂದು ಲೈನ್ ಮಾಡಿಬಿಟ್ಟಿದ್ದೀವಿ. ಆಗ ಸ್ಟಾರ್ಟ್ ಆಗಿದ್ದು ನಮ್ಮ ಕೆರಿಯರ್ ಏನು ಇದು ಅಥ್ಲೆಟಿಕ್ಸು. ಅದು ಬರ್ತಾ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಒಳ್ಳೆ ಟ್ರ್ಯಾಕ್ ಮಾಡಿದ್ರು, ಮಡ್ ಟ್ರ್ಯಾಕ್ ಒಳ್ಳೆ ಟ್ರ್ಯಾಕ್ ಮಾಡಿದ್ರು. ಅದನ್ನು ಒಂದು ಎಷ್ಟು ನಾರ್ತ್ ಯೂನಿವರ್ಸಿಟಿ ಕೂಡ ನಡೀತು, ಆ ಲೆವೆಲ್ಗೆ ತಂದುಬಿಟ್ಟಿದ್ರು. ಏನು ಟ್ರ್ಯಾಕ್ ಕೂಡ ಮಡ್ ಟ್ರ್ಯಾಕ್ ಆದರೂ ಕೂಡ ಎಷ್ಟು ಮಳೆ ಬಂದರೂ 1 ಅವರಲ್ಲಿ ಡ್ರೈ ಆಗಿಬಿಡ್ತಾಯಿತ್ತು. 1 ಅವರಲ್ಲಿ ಡ್ರೈ ಆಗಿಬಿಡ್ತಾಯಿತ್ತು. ನಮ್ಗೆ ಸಂತೋಷ. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಎಲ್ಲ ಇಲ್ಲಿ ಬೇಜಾರು ನಡೆದಿದೆ. ಈಗ ಸಿಂಥೆಟಿಕ್ ಆಗ್ತಾ ಇರೋದು ತುಂಬ ಸಂತೋಷ ಆಗ್ತದೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆ ಇದ್ದರೂ ಬಹುಶಃ 8 ಇಲ್ಲ 9, 10 ಇಲ್ಲ, 8 ಮತ್ತು 9 ಇದೆ. ಕಂಠೀರವ ಸ್ಟೇಡಿಯಂ ಬೆಂಗಳೂರು ಸಿಟಿ ಬಿಟ್ಟು ಬರೀ 9 ಟ್ರ್ಯಾಕ್ ಇದೆ ಇಡೀ ನಮ್ಮ ರಾಜ್ಯಕ್ಕೆಲ್ಲ. ತಾಲೂಕು ಮಟ್ಟದಲ್ಲಿ ಒಂದು ಇಲ್ಲ, ನಮ್ಮ ಜಿಲ್ಲೆಯಲ್ಲೂ ಇಲ್ಲ. ತಾಲೂಕು ಮಟ್ಟದಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಆಗ್ತಾ ಇರೋದು ತುಂಬ ಸಂತೋಷ. ಇಡೀ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ಚಿಂತಾಮಣಿ ಒಂದೇ ಸಿಂಥೆಟಿಕ್ ಟ್ರ್ಯಾಕ್ ಆಗ್ತಾ ಇರೋದು. ನಮ್ಮ ಚಿಂತಾಮಣಿ ನಮ್ಮ ಹೆಮ್ಮೆ ಅನ್ನೋದಕ್ಕೆ ಒಂಥರ ಫುಲ್ ಖುಷಿ ಆಗುತ್ತೆ. ಸರ್, ಈಗ ನೀವು ಈಗಾಗಲೇ ಅನೇಕ ಕ್ರೀಡಾಪಟುಗಳಿಗೆ ಇಲ್ಲಿ ತರಬೇತಿಯನ್ನು ನೀಡಿದ್ದೀರಾ. ಪೊಲೀಸ್ ಇಲಾಖೆಯಿಂದ ಬಂದು ದೈಹಿಕ ಸದೃಢತೆಯನ್ನು ಕಾಪಾಡಿಕೊಳ್ಳಿಕ್ಕೆ, ಹಾಗೆ ಮಿಲಿಟ್ರಿ ಸೋಲ್ಜರ್ಸ್ಗೂ ಆಯ್ಕೆ ಆಗುವಂಥ ಪ್ರಕ್ರಿಯೆಯಲ್ಲೂ ಕೂಡ ತಾವು ತರಬೇತಿಯನ್ನು ನೀಡಿದ್ದೀರಾ. ಮತ್ತು ಈ ಕ್ರೀಡಾಂಗಣದಲ್ಲಿ ವಿಶೇಷವಾಗಿ ನಾವು ರಾಷ್ಟ್ರ ಮತ್ತು ರಾಜ್ಯ ಮಟ್ಟಕ್ಕೆ ಹೋಗಿರೋರು ನಿಮ್ಮ ಜೂನಿಯರ್ಸ್, ಅವ್ರ ಬಗ್ಗೆ ಏನು ಹೇಳೋಕ್ಕೆ ಬಯಸ್ತೀರಾ ಸರ್? ತುಂಬ ಸಂತೋಷ ಆಗ್ತದೆ. ಯಾಕಂದರೆ ನಮ್ಮ ಜಿಲ್ಲೆ 100 ಮೀಟರ್ ಓಟದಲ್ಲಿ ನಮ್ಮ ಚಿಂತಾಮಣಿ ಹುಡುಗ ಗೌರಿಶಂಕರ್ ಅಂತ ಹೇಳ್ಬಿಟ್ಟು ಆತಂದೇ ರೆಕಾರ್ಡು. ಮೊದಲು ನಮ್ಮದು 98, 90sಲ್ಲಿ ನಮ್ಮ ಪ್ರವೀಣ್ ಸರ್ ಅಂತ ಒಬ್ಬರಿದ್ದರು, ಮತ್ತು ಪ್ರೇಮ್ ಅಂತ ಚಿಕ್ಕಬಳ್ಳಾಪುರದಲ್ಲಿದ್ದೆ. ನಾನು 400 ಇದ್ದೆ, ಮತ್ತು ನಮ್ಮ SK 400 ನಾವಿದ್ವಿ, ಓಡ್ತಾ ಇದ್ವಿ. ಬಟ್ 48 ಸೆಕೆಂಡ್ಸು ಯಾರೂ ಓಡಿಲ್ಲ. ಆತ 48 ಸೆಕೆಂಡ್ಗೆ 400 ಮೀಟರ್ ಓಡ್ತಾ ಇದ್ದ. ಇದು ಖೇಲೋ ಯೂನಿವರ್ಸಿಟಿ, ಆಲ್ ಇಂಡಿಯಾ ಖೇಲೋ ಯೂನಿವರ್ಸಿಟಿಲಿ ಆತನು ತೃತೀಯ ಸ್ಥಾನ ಪಡೆದಿದ್ದಾನೆ. 3rd ಪ್ಲೇಸ್ ಆಗಿರೋದು ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಒಂದು ಮೆಡಲ್ ಸಾಮಾನ್ಯದ ವಿಷಯ ಇಲ್ಲ, 48 ಸೆಕೆಂಡ್ ಓಡೋದು. ಪಾಪ ತುಂಬ ಸಖತ್ತಾಗಿ ಓಡ್ತಾ ಇದ್ದ. ಲಾಕ್ಡೌನಿಂದ ಸ್ವಲ್ಪ ಪ್ರಾಕ್ಟೀಸ್ ಕಮ್ಮಿಯಾಗಿ ಸ್ವಲ್ಪ ಇದಾಯಿತು, ಆದರೂ ಈಗಲೂ ಚೆನ್ನಾಗಿದ್ದಾನೆ. ಈಗಲೂ ಬೆಂಗಳೂರಲ್ಲಿ 100 ಆತನೂ ಕೋಚ್ ಆಗಿದ್ದಾನೆ. ಮತ್ತು ಇನ್ನೊಬ್ಬ ಮೋಹನ್ ಅಂತ ಹೇಳ್ಬಿಟ್ಟು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಆತ 100, 200 ಮತ್ತು ಲಾಂಗ್ ಜಂಪ್ ಮಾಡ್ತಾಯಿದ್ದೆ. ಈಗ 200 ಇದೆ, 100 ಲಾಂಗ್ ಜಂಪು, ತ್ರಿಬಲ್ ಜಂಪ್ ಮಾಡ್ತಾನೆ. ಮಾಸ್ಟರ್ ಅಥ್ಲೆಟಿಕ್ಸಲ್ಲಿ ಸುಮಾರು ಒಂದು 3-4 ಇಂಟರ್ನ್ಯಾಷನಲ್ ಓಡ್ಕೊಂಡು ಬಂದಿದ್ದಾನೆ. ಅದರ ಜೊತೆಗೆ NIS ಕೋಚ್ ಮಾಡಿಬಿಟ್ಟು ಈಗ ಕಂಠೀರವ ಸ್ಟೇಡಿಯಮ್ಮಲ್ಲಿ NIS ಕೋಚ್ ಮಾಡ್ತಾಯಿದ್ದಾನೆ. ಅದಲ್ಲದೆ ನಮ್ಮ ಇನ್ನೊಬ್ಬ NIS ಕೋಚ್ ರಮೇಶ್ ಅಂತ ಹೇಳ್ಬಿಟ್ಟು ನಮ್ಮ ಚಿಂತಾಮಣಿಯವರು, ಅವರು ಸುಮಾರು 30-35 ವರ್ಷಗಳಿಂದ ಕಂಠೀರವ ಸ್ಟೇಡಿಯಮಲ್ಲಿ ಮೋಸ್ಟ್ ಸೀನಿಯರ್ NIS ಕೋಚ್ ಅವರು ಆಗಿದ್ದಾರೆ, ನಮ್ಮ ಚಿಂತಾಮಣಿಯವರವರೇ. ಇದೆಲ್ಲ ನೋಡ್ತಾ ಇದ್ರೆ ತುಂಬ ಸಂತೋಷ. ಅಂಥ ಕೋಚ್ಗಳು ಇಲ್ಲಿಗೆ ಬಂದರೆ ಇನ್ನೂ ಸಖತ್ತಾಗಿ ನಮ್ಮ ಚಿಂತಾಮಣಿಯನ್ನು ಪ್ರತಿಭೆಗಳನ್ನ ಇನ್ನೂ ಚೆನ್ನಾಗಿ ತಗೊಂಡು ಬರ್ಬೋದು ನಾವು. ಸರ್, ಈಗ ಮುಂಚೆ ಈ ಒಂದು ಕ್ರೀಡಾಂಗಣದಲ್ಲಿ ಅನೇಕರಿಗೆ ಅನೇಕ ಸೌಲಭ್ಯಗಳು ಇದ್ದವು. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಅನೇಕ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದರು.
ಈಗ ಸದ್ಯಕ್ಕೆ ಕಾಮಗಾರಿ ನಡೀತಾ ಇದೆ, ಮುಂದೆ ಅವರಿಗೆ ಈ ಒಂದು ಅವಕಾಶಗಳು ಸಿಗುತ್ತಾ? ಮುಖ್ಯ ಒಳ್ಳೆಯ ಕ್ವಶನ್ನು. ಯಾಕಂದರೆ ಈ ಸ್ಟೇಡಿಯಮಲ್ಲಿ ಅಥ್ಲೆಟಿಕ್ಸ್ ಬಿಟ್ಟು ಎಲ್ಲ ಗೇಮ್ಸು ಆಡ್ತಾಯಿದ್ರು. ಎಕ್ಸಾಂಪಲು ಸ್ಕೇಟಿಂಗ್ ಆಗ್ಬೋದು, ಬಾಲ್ ಬ್ಯಾಡ್ಮಿಂಟನ್ ಆಗ್ಬೋದು, ಬ್ಯಾಸ್ಕೆಟ್ಬಾಲ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಕ್ರಿಕೆಟ್ ಆಗ್ಬೋದು. ಈಗ ಇದರಿಂದ ಈ ಕಾಮಗಾರಿಯಿಂದ ಎಲ್ಲ ಸ್ಥಗಿತ ಮಾಡಲಾಗಿದೆ, ಸ್ಟಾಪ್ ಮಾಡಲಾಗಿದೆ ಎಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಕ್ರಿಕೆಟ್ ಗ್ರೌಂಡು ಅಂತ ಹೇಳಿದ್ದು ಅದು ಒಂದು ಗ್ರೌಂಡ್ ರೆಡಿ ಆಗ್ತಾಯಿದೆ. ಅದು ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಬ್ಯಾಸ್ಕೆಟ್ಬಾಲ್ ಏನು ಮಾಡಬೇಕು, ಇಲ್ಲಾಂದರೆ ಯಾವುದು ಬಾಲ್ ಬ್ಯಾಡ್ಮಿಂಟನ್ ಏನು ಮಾಡಬೇಕು, ವಾಲಿಬಾಲ್ ಏನು ಮಾಡಬೇಕು ಅಂತ ಇಲ್ಲ. ಯಾಕಂದರೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಈಗ ಆ ಗೇಮುಗಳಲ್ಲಿ ಜಾಸ್ತಿ ಮುಖ್ಯವಾಗಿ ಬಾಲ್ ಬ್ಯಾಡ್ಮಿಂಟನ್ನು ಸುಮಾರು ವರ್ಷಕ್ಕೆ 3 ರಿಂದ 4 ಜನ ನ್ಯಾಷನಲ್ಸ್ ಹೋಗ್ತಾ ಇದ್ದಾರೆ. ಒಬ್ಬ ಆದರೂ ಇಂಟರ್ನ್ಯಾಷನಲ್ 2 ಇಂಟರ್ನ್ಯಾಷನಲ್ ಆಡ್ಕೊಂಡು ಬಂದುಬಿಟ್ಟ, ಸ್ಟಾರ್ ಆಫ್ ಇಂಡಿಯಾ ಆದ, ಅಂಥವೆಲ್ಲ ಇದೆ. ಮುಖ್ಯವಾಗಿ ಇಲ್ಲಿ ಗ್ರೌಂಡ್ಗಳಲ್ಲಿ ಗೇಮ್ಸ್ಗಳಲ್ಲಿ ಬಾಲ್ ಬ್ಯಾಡ್ಮಿಂಟನ್ನು ಮುಖ್ಯ. ಯಾಕಂದರೆ ವರ್ಷವೂ 100% 4 ಜನ ನ್ಯಾಷನಲ್ಸ್ ಹೋಗ್ತಾ ಇರೋದು ಸಾಮಾನ್ಯದ ವಿಷಯವಲ್ಲ ಸರ್. ಈಗ ನಮ್ಮ ಚಿಂತಾಮಣಿಯಿಂದ ನಾವು ಬಹಳಷ್ಟು ಕ್ರೀಡಾಪಟುಗಳನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ದೀವಿ ಸರ್. ಈಗ ನೀವು ಹೇಳಿದ್ರಿ ಇಡೀ ಸ್ಟೇಟಲ್ಲಿ 31 ಜಿಲ್ಲೆಗಳಲ್ಲಿ 9 ಸಿಂಥೆಟಿಕ್ಗಳನ್ನು ನಾವು ಕಾಣಬಹುದು ಅಂತ. ಈಗಾಗಲೇ ನೀವು ಎಲ್ಲ ಸಿಂಥೆಟಿಕ್ಗಳನ್ನು ನೋಡಿರ್ತೀರ. ನಿಮ್ಮ ಊಹೆಯ ಪ್ರಕಾರ ಚಿಂತಾಮಣಿಯ ಸಿಂಥೆಟಿಕ್ನಲ್ಲಿ ಯಾವ ಸೌಲಭ್ಯಗಳು ಇರಬೇಕು? ಎಸ್, ಸಿಂಥೆಟಿಕ್ ಟ್ರ್ಯಾಕ್ ಒಂದು ಮಾಡಿಬಿಟ್ರೆ ಇದಲ್ಲ. ಮುಖ್ಯವಾಗಿ ಅದಕ್ಕೆ ಒಳ್ಳೆ ಇಕ್ವಿಪ್ಮೆಂಟ್ಸ್ ಇರೋದು ಜಿಮ್ ಬೇಕು. ಜಿಮ್ ವೆರಿ ಇಂಪಾರ್ಟೆಂಟ್. ಜಿಮ್ ಬೇಕು. ಮತ್ತು ಸಿಂಥೆಟಿಕ್ ಟ್ರ್ಯಾಕ್ ಆಗ್ತಾಯಿದೆ. ಅದು ಸಿಂಥೆಟಿಕ್ ಟ್ರ್ಯಾಕ್ ಆಗಿಬಿಟ್ಟೆ ಅಂದರೆ ಒಂಥರ ನ್ಯಾಷನಲ್ ಟ್ರ್ಯಾಕ್ ಇದ್ದಂಗೆ. ಅದಕ್ಕೆ ತಕ್ಕಂತೆ ಹರ್ಡಲ್ಸ್ ಬೇಕು. ಹರ್ಡಲ್ಸ್ ಅಂದರೆ 5-10 ಇರುತ್ತೆ. ಎಲ್ಲ 8 ಟ್ರ್ಯಾಕು ಬೇಕಂದ್ರೆ 100 ಹರ್ಡಲ್ಸ್ ಬೇಕು. ನಮಗೆ 100 ಹರ್ಡಲ್ಸ್ ಬಂದು ಇಲ್ಲಿರಬೇಕು. ಅವೆಲ್ಲ ಇದೆ. ಹರ್ಡಲ್ಸ್ ಬೇಕು, ಪೋಲ್ ವಾಲ್ಟ್ ಬೇಕು, ಮೇನ್ ಇಂಪಾರ್ಟೆಂಟು ಪೋಲ್ ವಾಲ್ಟು ಬೇಕೇ ಬೇಕು. ಹೈ ಜಂಪು ಬೆಡ್ ಇಲ್ಲ, ಮುಖ್ಯವಾಗಿ ಹೈ ಜಂಪ್ ಬೆಡ್ ಬೇಕು. ಇಲ್ಲಿ ಪ್ರತಿಯೊಂದು ಕ್ರೀಡಾಪಟುಗಳು ಉದ್ಧಾರ ಆಗಬೇಕು ಅಂದರೆ ತರಬೇತುದಾರ ಕೋಚ್ ಬೇಕೇ ಬೇಕು. ಯಾಕಂದರೆ ಒಬ್ಬ NIS ಕೋಚ್ಗಳು ಬೇಜಾನ್ ಜನ ಇದ್ದಾರೆ. ಇಲ್ಲಿ ತಾಲೂಕು ಮಟ್ಟಕ್ಕೆ ತಗೊಂಡು ಬರೋಷ್ಟು ಇದಿಲ್ಲ, ಚಾನ್ಸ್ ನಮಗಿಲ್ಲದೆ ಇದ್ದರೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಇಲಾಖೆಯಲ್ಲಿ ಒಬ್ಬ NIS ಕೋಚ್ ಇರ್ತಾರೆ. ಅವರನ್ನೇ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅಂತ ಭರವಸೆ ನನಗಿದೆ. ಆದಷ್ಟು ಬೇಗ ಈ ಮೈದಾನ ಪೂರ್ಣ ಸ್ಥಿತಿಯಲ್ಲಿ ಸಿಂಥೆಟಿಕ್ ಆಗಲಿ ಮತ್ತು ಅನೇಕ ಚಿಂತಾಮಣಿಯ ಪ್ರತಿಭೆಗಳು ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಖ್ಯಾತಿಯನ್ನು ತರಲಿ ಅಂತ ಧ್ವನಿ ಚಾನಲ್ ಮೂಲಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಇಷ್ಟೊಂದು ಮಾಹಿತಿಯನ್ನು ಹಂಚಿಕೊಂಡಂತಹ ಮಂಜುನಾಥ್ ಸರ್ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ ಸರ್. ಅದೇ ದಯವಿಟ್ಟು ಧ್ವನಿ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.